ಪಾಪ ಆಚೆ ಇರೋರೆಲ್ಲ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ ದೇವರಿಗೆ. ಆದರೆ ಒಳಗಡೆಗಿರೋರು ಮಾತ್ರ ತಮ್ಮ ಕಿರಿಕ್ ಬುದ್ಧಿಯನ್ನ ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ನೋಡಿ, ಇಲ್ಲಿ ಡಿ ಗ್ಯಾಂಗ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. 15 ದಿನಕ್ಕಿಂತ ಹೆಚ್ಚಾಗೋಯ್ತು ಜೈಲಿನಲ್ಲಿದ್ರು. ಯಾವುದೋ ಬದಲಾವಣೆ ಆದಂಗೆ ಕಾಣಿಸ್ತಾ ಇಲ್ಲ. ಬ್ಯಾರಕ್ನಲ್ಲಿ ಈಗ ಜೈಲ್ ಸಿಬ್ಬಂದಿ ಜೊತೆಗೇನೆ ಕಿರಿಕ್ ಮಾಡ್ತಾ ಇದ್ದಾನಂತೆ. ಅದೇನಪ್ಪ ಅಂತಂದ್ರೆ, ನಾನು ವಾಕಿಂಗ್ ಮಾಡಬೇಕು, ಹೊರಗಡೆಗೆ ಬಿಡಿ. ಅಷ್ಟಿಲ್ಲದೆ ಈ ಕೊಲೆ ಕೇಸ್ನಲ್ಲಿ ಅಕ್ಕಪಕ್ಕದ ಬ್ಯಾರಕ್ನಲ್ಲಿರೋ ಆರೋಪಿಗಳ ಜೊತೆಗೆ ನಾನು ಮಾತನಾಡ್ಬೇಕು ಬಿಡಿ ಅಂತ ಖ್ಯಾತಿ ತೆಗಿತಾ ಇದ್ದಾರಂತೆ. ಅಂದ್ರೆ ಇವರೆಲ್ಲ ಯಾರ್ಯಾರು ಆರೋಪಿಗಳಿದಾರೋ ಅವರೆಲ್ಲ ಜೊತೆಗಿರ್ಬೇಕು ಅಂತ. ಹಾಗೆಲ್ಲ ಹೊರಗೆಲ್ಲ ಬಿಡಕ್ಕಾಗಲ್ಲ ಅಂತ ಜೈಲ್ ಸಿಬ್ಬಂದಿ ಹೇಳಿದ್ರು ಕೂಡ ಏನು ಕೇಳ್ತಾ ಇಲ್ಲ, ಡೋಂಟ್ ಕೇರ್ ಅಂತಿದ್ದಾರೆ. 4 ಗೋಡೆಗಳ ನಡುವೆ ಇರಲಾಗದೇನೆ ದರ್ಶನ್ ಪರದಾಡ್ತಾ ಇದ್ದಾರಂತೆ. ನಾನು ವಾಕಿಂಗ್ ಮಾಡಬೇಕು, ಹೊರಗೆ ಬಿಡಿ ಅಂತ ಕಿರಿಕಿರಿ ಅಂತೆ. ಅಕ್ಕಪಕ್ಕದ ಬ್ಯಾರಕ್ನವ್ರ ಜೊತೆಗೆ ಮಾತನಾಡಬೇಕು, ಅದು ಬೇರೆ ಯಾರೋ ಅಲ್ಲ, ಇವ್ರ ಜೊತೆಗೆ ಈಗ ಯಾರು ಕೊಲೆ ಆರೋಪಿಗಳಿದಾರಲ್ಲ, ಆರೋಪಿ 17, ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇವರೆಲ್ಲ. ಡಿ ಗ್ಯಾಂಗ್ನ ಆರೋಪಿಗಳ ಜೊತೆಗೆ ಮಾತನಾಡಬೇಕು, ಸುರಕ್ಷತೆಯ ದೃಷ್ಟಿಯಿಂದ ಬಿಡೋಕ್ಕಾಗಲ್ಲ ಅಂತ ಸಿಬ್ಬಂದಿ ಅವರು ಹೇಳಿದ್ದಾರೆ. ಅದಕ್ಕೆ ಯಾಕಾಗೋದಿಲ್ಲ, ಸ್ವಲ್ಪ ಸಮಯ ಬಿಡಿ ಅಂತ ಎಲ್ಲ ಖ್ಯಾತಿ ತೆಗಿತಾ ಇದ್ದಾರಂತೆ. ನಿಮಗೋಸ್ಕರ ನಿಯಮಗಳನ್ನು ಮಾಡಿದ್ದಲ್ಲ. ಅಲ್ಲಿ ನಿಯಮ ಎಲ್ಲರಿಗೂ ಒಂದೇ, ಸುಮ್ಮನೆ ಇರಬೇಕು ಅಷ್ಟೇ. ಹೊರಗಡೆ ಇರೋರು ಮಾತ್ರ ದೇವ್ರಿಗೆ ಬೇಡ್ಕೊಳ್ತಾ ಇದ್ದಾರೆ. ಇವ್ರು ಒಳಗಡೆ ನೋಡಿದ್ರೆ ಕಿರಿಕಿರಿ ಮಾಡೋದು ಬಿಡ್ತಾ ಇಲ್ಲ.